ನಮಸ್ಕಾರ. ನೀವು ಒಂಟಿಯಾಗಿದ್ದೀರಾ? ನಿಮ್ಮನ್ನು ಬೆಂಬಲಿಸಲು ಯಾರೂ ಇಲ್ಲ ಎಂದು ಬೇಸರವಾಗುತ್ತಿದೆಯೇ? ನೆನಪಿಡಿ, ಸಿಂಹ ಯಾವಾಗಲೂ ಒಂಟಿಯಾಗಿಯೇ ಬೇಟೆಯಾಡುತ್ತದೆ, ಕುರಿಗಳು ಮಾತ್ರ ಗುಂಪಿನಲ್ಲಿರುತ್ತವೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ಏಕಾಂಗಿಯಾಗಿ ನಡೆಯುವ ಧೈರ್ಯ ತೋರಿಸುತ್ತಾರೋ ಕಾಲಕ್ರಮೇಣ ಇಡೀ ಜಗತ್ತೇ ಅವರ ಹಿಂದೆ ನಡೆಯುತ್ತದೆ. ಒಂಟಿತನ ಎನ್ನುವುದು ದೌರ್ಬಲ್ಯವಲ್ಲ, ಅದು ನಿಮ್ಮನ್ನು ನೀವು ಅರಿಯುವ ಸುಸಮಯ. ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಲು ಚಾಣಕ್ಯ ಬಳಸಿದ ಆ ಏಕಾಂಗಿ ಗೆಲುವಿನ ರಹಸ್ಯಗಳೇನು? ಇಂದು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಲ್ಲ 3 ಅದ್ಭುತ ಸೂತ್ರಗಳನ್ನು ತಿಳಿಯೋಣ. ಮೊದಲನೇ ಸೂತ್ರ: ಸ್ವಯಂ ಶಕ್ತಿಯ ಮೇಲೆ ನಂಬಿಕೆ, ಸೆಲ್ಫ್ ರಿಲಯನ್ಸ್. ಚಾಣಕ್ಯರ ಕಟು ಸತ್ಯವೊಂದಿದೆ: ನಿಮ್ಮ ನೆರಳು ಕೂಡ ಕತ್ತಲೆಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಅಂದಮೇಲೆ ಬೇರೆಯವರು ನಿಮ್ಮ ಜೊತೆ ಸದಾ ಇರುತ್ತಾರೆ ಎಂದು ಹೇಗೆ ನಿರೀಕ್ಷಿಸುತ್ತೀರಿ? ಬೇರೆಯವರ ಮೇಲೆ ಅವಲಂಬಿತರಾಗುವುದು ಎಂದರೆ ನಿಮ್ಮ ಯಶಸ್ಸಿನ ಕೈಕಿಯನ್ನು ಅವರ ಕೈಗೆ ನೀಡುವುದು ಎಂದರ್ಥ. ಏಕಾಂಗಿಯಾಗಿ ಗೆಲ್ಲಬೇಕೆಂದರೆ ಮೊದಲು ನಿಮ್ಮ ಸಾಮರ್ಥ್ಯವನ್ನು ನಂಬಿ. ನಿಮ್ಮ ದಾರಿ ನಿಮಗೆ ಸ್ಪಷ್ಟವಾಗಿದ್ದರೆ, ಯಾರೂ ಸಾಥ್ ನೀಡದಿದ್ದರೂ ನೀವು ಗುರಿ ತಲುಪುತ್ತೀರಿ. ಒಂಟಿಯಾಗಿರುವಾಗ ನಿಮ್ಮ ಏಕಾಗ್ರತೆ ಹೆಚ್ಚಿರುತ್ತದೆ, ಯಾಕೆಂದರೆ ಅಲ್ಲಿ ನಿಮ್ಮನ್ನು ದಾರಿ ತಪ್ಪಿಸುವವರು ಯಾರೂ ಇರುವುದಿಲ್ಲ. ಎರಡನೇ ಸೂತ್ರ: ಮೌನದಲ್ಲಿ ಸಿದ್ಧತೆ ನಡೆಸಿ, ಸೈಲೆಂಟ್ ಪ್ರಿಪರೇಷನ್. ಏಕಾಂಗಿಯಾಗಿರುವಾಗ ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲು ವ್ಯರ್ಥ ಮಾಡಬೇಡಿ. ಚಾಣಕ್ಯರು ಹೇಳುತ್ತಾರೆ, ನಿಮ್ಮ ಯೋಜನೆಗಳು ಮೌನವಾಗಿರಲಿ, ಆದರೆ ನಿಮ್ಮ ಯಶಸ್ಸು ಸಿಡಿಲಿನಂತೆ ಸದ್ದು ಮಾಡಲಿ. ನೀವು ಒಂಟಿಯಾಗಿದ್ದಾಗ ಜನರು ನಿಮ್ಮನ್ನು ಕಡೆಗಣಿಸಬಹುದು ಅಥವಾ ಹೀಯಾಳಬಹುದು. ಅದನ್ನು ಆಶೀರ್ವಾದ ಎಂದು ಭಾವಿಸಿ. ಆ ಸಮಯದಲ್ಲಿ ನಿಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಿ. ಶತ್ರುವಿಗೆ ನೀವು ಏನು ಮಾಡುತ್ತಿದ್ದೀರಿ ಎಂದು ತಿಳಿಯದಿದ್ದಾಗ ಅವನು ನಿಮ್ಮನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಮೌನವಾಗಿ ಬೆಳೆಯುವುದು ಒಬ್ಬ ಜಾಣನ ಅತಿದೊಡ್ಡ ಯುದ್ಧತಂತ್ರ. ಮೂರನೇ ಸೂತ್ರ: ಭಾವನಾತ್ಮಕ ಸ್ವಾತಂತ್ರ್ಯ, ಇಮೋಷನಲ್ ಇಂಡಿಪೆಂಡೆನ್ಸ್. ಚಾಣಕ್ಯನ ಪ್ರಕಾರ ಅತಿಯಾದ ಮೋಹ ಮತ್ತು ಬಾಂಧವ್ಯವು ಮನುಷ್ಯನನ್ನು ದುರ್ಬಲಗೊಳಿಸುತ್ತದೆ. ನೀವು ಏಕಾಂಗಿಯಾಗಿ ಗೆಲ್ಲಬೇಕೆಂದರೆ ನಿಮ್ಮ ಭಾವನೆಗಳ ಮೇಲೆ ನಿಮಗೆ ಹತೋಟಿ ಇರಲಿ. ಯಾರಾದರೂ ಬಿಟ್ಟು ಹೋದರೆ ಕೊರಗಬೇಡಿ, ಯಾರಾದರೂ ಟೀಕಿಸಿದರೆ ಕುಗ್ಗಬೇಡಿ. ನಿಮ್ಮ ಸಂತೋಷ ಅಥವಾ ದುಃಖ ಬೇರೆಯವರ ವರ್ತನೆಯ ಮೇಲೆ ನಿಂತಿರಬಾರದು. ನೀವು ನಿಮ್ಮ ಒಳಗಿನಿಂದಲೇ ಶಕ್ತಿಯನ್ನು ಪಡೆದಾಗ ಜಗತ್ತಿನ ಯಾವುದೇ ಶಕ್ತಿಯೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಏಕಾಂಗಿಯಾಗಿ ಹೋರಾಡುವವನಿಗೆ ಸೋಲಿನ ಭಯವಿರುವುದಿಲ್ಲ, ಯಾಕೆಂದರೆ ಅವನಿಗೆ ಕಳೆದುಕೊಳ್ಳುವ ಭೀತಿಯೂ ಇರುವುದಿಲ್ಲ. ಒಂಟಿತನವನ್ನು ಶಿಕ್ಷೆಯೆಂದು ಭಾವಿಸಬೇಡಿ, ಅದನ್ನು ಅವಕಾಶವೆಂದು ಸ್ವೀಕರಿಸಿ. ಇತಿಹಾಸ ನಿರ್ಮಿಸಿದವರೆಲ್ಲರೂ ಒಂದು ಕಾಲದಲ್ಲಿ ಒಂಟಿಯಾಗಿಯೇ ಇದ್ದವರು. ಚಾಣಕ್ಯನ ಈ ಕಿಚ್ಚು ನಿಮ್ಮಲ್ಲೂ ಬೆಳಗಲಿ. ನೀವು ಒಬ್ಬಂಟಿಯಾಗಿದ್ದಾಗ ಅತಿ ಹೆಚ್ಚು ಏನು ಮಾಡುತ್ತೀರಿ? ಪುಸ್ತಕ ಓದುತ್ತೀರಾ ಅಥವಾ ನಿಮ್ಮ ಗುರಿಯ ಬಗ್ಗೆ ಯೋಚಿಸುತ್ತೀರಾ? ಕಮೆಂಟ್ನಲ್ಲಿ ತಿಳಿಸಿ. ಜೀವನದಲ್ಲಿ ಒಬ್ಬಂಟಿಯಾಗಿ ನೋವನುಭವಿಸುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಲ್ಲಿ ಸ್ಫೂರ್ತಿ ತುಂಬಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಏಕಾಂಗಿಯಾಗಿ ಗೆಲ್ಲಿ, ಜಗತ್ತೇ ಬೆರಗಾಗಲಿ.